ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡಿ, ಈ ಜಾಗ ಎಷ್ಟು ವಿಶ್ರಾಂತಿಯಾಗಿದೆ ಅಂದರೆ ಏನೂ ಸೌಂಡಿಲ್ಲ. ಇದೇ ಮನಃಶಾಂತಿ, ನೆಮ್ಮದಿ ಅನ್ನೋದು. ನೋಡಿ, ಇವಾಗ ತೋರಿಸ್ತೀನಿ ಬನ್ನಿ. ಪ್ರತಿದಿನ ಬೆಂಗಳೂರಲ್ಲಿ ಇದ್ದು ಆ ಸೌಂಡು, ಆ ವಾತಾವರಣ ಕೇಳಿ ಇಷ್ಟು ಸೌಂಡ್ ಇದೆನಾ ಅಂತ ಕೇಳ್ತಾ ಇದ್ದೆ. ಆದರೆ ಅಲ್ಲಿಂದ ಇಲ್ಲಿವರೆಗೂ ನಡೆದುಕೊಂಡು ಬಂದಂಥ ಸಂದರ್ಭದಲ್ಲಿ ಎಷ್ಟೋ ವೆಹಿಕಲ್ಗಳು, ವಾಹನಗಳು, ಆ ಗಾಡಿ ಸೌಂಡು ಕೇಳಿ ಕೇಳಿ ಏನು ಲೈಫು ಫುಲ್ ಹಿಂಗೆ ಇರುತ್ತಾ ಅಂದ್ಕೊಂಡಿದ್ದೆ. ಆದರೆ ಇವಾಗ ಇಂಥ ಜಾಗಕ್ಕೆ ಬಂದಾಗ ಮನಸ್ಸು ಎಷ್ಟು ನೆಮ್ಮದಿಯಾಗಿರುತ್ತೆ. ಇವತ್ತು ನಾನು ಈ ಜಾಗಕ್ಕೆ ಬರುವುದಕ್ಕೆ ಕಾರಣ ನೀವು, ಮತ್ತು ದೇವ್ರನ್ನ ನೋಡುವುದಕ್ಕೆ ಕಾರಣವೂ ನೀವು. ಯಾಕಂದರೆ ದೇವರು ಅಷ್ಟು ಬೇಗ ಯಾರಿಗೂ ಒಲಿಯಲ್ಲ. ಕಷ್ಟಪಡಬೇಕು, ಕಷ್ಟಪಟ್ಟರೆ ಪ್ರತಿಫಲ ಸಿಗುತ್ತೆ ಅನ್ನೋದಕ್ಕೆ ಈ ಜಾಗ ಸಾಕ್ಷಿ. ಯಾಕೆ ಈ ಜಾಗ ಸಾಕ್ಷಿ ಅಂದರೆ, ನಾನು ಅವತ್ತು ಆಗಲ್ಲ ಅಂತ ಹಿಂದೆ ತಿರುಗಿ ನಾನು ಹೋಗಿದ್ದರೆ ಇವತ್ತು ಇಂಥ ಪ್ರಶಾಂತವಾಗಿರೋ ಜಾಗಕ್ಕೆ ಬರುವುದಕ್ಕೆ ಆಗ್ತಿರಲಿಲ್ಲ. ನೋಡಿ, ಇಂಥ ಮಧ್ಯದೊಳಗಡೆ ತುಂಬ ಘಾಟ್ ಥರ ಇದೆ. ಅಲ್ಲಿ ನೋಡಿ, ಒಂದು ಜಾಸ್ತಿ ಮನೆ ಇಲ್ಲ, ಇಷ್ಟೇ ಮನೆ. ಅಲ್ಲೇನು ಕಾಣಿಸ್ತಾ ಇದೆ ಅಷ್ಟೇ ಮನೆ ಇರೋದು. ಈ ಬೆಟ್ಟದ ಒಳಗಡೆ ಇದ್ದಾರೆ ನೋಡಿ. ಮ್ಯಾಂಗೋ ನೋಡಿ, ಚಿಕ್ಕ ಗಿಡದಲ್ಲಿ ಮ್ಯಾಂಗೋ ಎಷ್ಟು ಚೆನ್ನಾಗಿದೆ. ಎಷ್ಟೊಂದು ಆಗ್ಬಿಟ್ಟಿದೆ ಮ್ಯಾಂಗೋ. ರಾಯರು ಎಲ್ಲರಿಗೂ ಆಶೀರ್ವಾದ ಮಾಡುತ್ತಾ ಬೃಂದಾವನದಲ್ಲಿ ಎಷ್ಟು ಅದ್ಭುತವಾಗಿ ಕುಳಿತಿದ್ದಾರೆ ನೋಡಿ. ಒಂದು ವಿಚಾರದಲ್ಲಿ ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಮತ್ತೆ ನಡಿಬೇಕು ಅನಿಸುತ್ತೆ. ಇವತ್ತು ನಡೆದು ಸುಸ್ತಾಗಿದೆ, ಇವತ್ತು ಕೂತ್ಕೊಳ್ಳೋಣ ಅಂತ ಒಂದು ಸ್ವಲ್ಪ ಬರಲ್ಲ. ಯಾಕಂದರೆ ನೀನು ಕೂತ್ಕೋಬೇಡ ಮಗನೇ, ನೀನು ಭಕ್ತಾದಿಗಳು, ನನ್ನ ಮಕ್ಕಳ ಪಾಪಕರ್ಮಗಳನ್ನೆಲ್ಲ ನೀನು ತೊಗೊಂಡು ಬಂದಿದ್ದೀಯ. ಆ ಕಾರಣದಿಂದ ನೀನು ಮಲಗಬಾರ್ದು, ಬೇಡ. ನೀನು ನನ್ನ ಹತ್ರ ಬರ್ತಾ ಇದೆಯಾ ಅಂದರೆ ಅದನ್ನೆಲ್ಲ ತೊಗೊಂಡು ಬಂದುಬಿಡು ಅಂತ ಹೇಳಿದ್ದಾರೆ. ಆ ಕಾರಣದಿಂದ ನಾನು ಎಲ್ಲೂ ಮಲಗ್ತಾ ಇಲ್ಲ. ಜಾಸ್ತಿ ಬೇಗ ಎಚ್ಚರ ಆಗುತ್ತೆ. ನಾವು ಚಿಕ್ಕ ವಯಸ್ಸಿದ್ದಲ್ಲಿ ಕೇಳಿದ್ದೆ, ಇವಾಗ ಕೇಳ್ತಾ ಇದ್ದೀನಿ ಆ ಸೌಂಡು. ಹಾಗೆ ನೋಡಿ, ಈ ಮರ ಎಷ್ಟು ಅದ್ಭುತವಾಗಿ ಬೆಳೆದಿದೆ. ಹುಣಸೆ ಮರ, ಅದು ಮೇಲ್ಗಡೆ ಎಷ್ಟು ಅದ್ಭುತವಾಗಿ ಚಿಗ್ತಿದೆ. ಅದು ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ, ಉತ್ತತತತ ಉತ್ತತತತ ಅಂತ, ಉತ್ತತತ ಅಂತ ಕೇಳುವುದಕ್ಕೆ ಆನಂದ. ಅದು ಬಿಡ್ತಾನೇ ಇಲ್ಲ, ಬರ್ತಾನೆ ಇದೆ ಉತ್ತತತ ಅಂತ ಹೇಳ್ಕೊಂತ. ಹೌದಾ, ಯಾರೋ ಬಂದಿದ್ದಾರೆ ಅಂತ ಹೇಳ್ತಾ ಇದೆ ಅದು. ಮತ್ತೆ ಇಲ್ಲಿಗೆ ಬರ್ತು ವಾಪಸ್ ಅದು ಉತ್ತತ್ತ ಅಂದ್ಕೊಂಡು ಕೂತ್ಕೊಂತೀವಾಗಲೇ ಕೆಳಗಡೆ ಕೂತ್ಕೊಂತ. ಇಲ್ಲೊಂದು ಬಂತು.
ಓ ಅದು ಸ್ನೇಹಿತರ, ಓ ಅವ್ರ ಸ್ನೇಹಿತರವರು. ಆ ಸ್ನೇಹಿತರು ಈ ಕಡೆ ಹೋಗಿದ್ದಾರೆ, ಅವ್ರು ಆ ಕಡೆ ಇದ್ದಾರೆ. ಅದಕ್ಕೆ ಕೂಗಿ ಕೂಗಿ ಕರಿತಾ ಇದೆ ನೋಡು, ಇಲ್ಲೂ ಬರ್ತಾ ಇದೆ ಕೂಗಿ. ನೋಡಿ ಅಲ್ಲಿ ಕಾಣಿಸ್ತಿದೆ, ಇಷ್ಟೇ ಮನೆ. ಇಷ್ಟೇ ಮನೆ ಇರೋದು ಬೆಟ್ಟದಲ್ಲಿ. ಈ ವಾತಾವರಣ ಕೂಡ ಅದ್ಭುತವಾಗಿ ಚೆನ್ನಾಗಿರ್ತಾರೆ ಅವರು. ಗಾಡಿ ಸೌಂಡ್ ಇರಲ್ಲ, ಏನಿರಲ್ಲ. 8 ಗಂಟೆಗೆ ಮಲಗಿದ್ರೆ ಆರಾಮಾಗಿ ನಿದ್ದೆ ಬಂದುಬಿಡುತ್ತೆ ಅವ್ರಿಗೆ. ಓ ಕೂ, ಎಷ್ಟು ಅದ್ಭುತ. ಸರಿ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಏನು ಅಂದ್ಕೊಂಡಿರ್ತಾರೆ ಎಲ್ಲರಿಗೂ ಯಶಸ್ವಿ ಆಗಲಿ. ಇಂಥ ವಾತಾವರಣದಲ್ಲಿ ಬಂದು ಇವತ್ತು ನೋಡಿ ಎಷ್ಟು ಅದ್ಭುತವಾಗಿದೆ ವಾತಾವರಣ, ತುಂಬ ಚೆನ್ನಾಗಿದೆ.